ಏನು ಶಾಸಕರ ಬಗ್ಗೆ ಬಿಜೆಪಿ ಯುವ ಮೋರ್ಚಾ ಸಾಮಾಜಿಕ ಜಾಲತಾಣಗಳು ಹಾಕೊಂಡಿದ್ದಾರೆ, ಏನು ಯಾವುದೇ ರೀತಿಯ ಸ್ಥಾನಮಾನ ಇಲ್ಲದೆ ಇದ್ರು ಕೂಡ ಸೈರನ್ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಈಗ ಮಾಡಿರುವಂತದ್ದು. ಇದ್ರ ಕುರಿತು ಯುವ ಕಾಂಗ್ರೆಸ್ನ ಕ್ಷೇತ್ರಾಧ್ಯಕ್ಷರಿಗೆ ಏನ್ ರಿಯಾಕ್ಟ್ ಮಾಡ್ತೀರಾ? ಇದಕ್ಕೆ ರಿಯಾಕ್ಟ್ ನಾನು ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಬಿಜೆಪಿ ಸೋಷಿಯಲ್ ಮೀಡಿಯಾ ಈಗ ಗೊತ್ತಿದೆ ನಿಮಗೆ, ಬಹಳಷ್ಟು ಸುಳ್ಳುಗಳನ್ನ ಎಲ್ಲ ಕಡೆ ಹರಡ್ತಾ ಇದ್ದಾರೆ. ಇದು ಕೂಡ ಅದೊಂದು ಭಾಗ. ಶಾಸಕರಿಗೆ ದಿನಾಂಕ 26ನೇ ತಾರೀಕು ಅಂತೆ, ಯಾವಾಗ ಜನವರಿ 26ನೇ ತಾರೀಕಿಗೆ ಅವರಿಗೆ ಆರ್ಡರ್ಸ್ ಆಗಿ ಬಂದಿದೆ. ಇವರು ಸಚಿವ ಸಂಪದ ಸ್ಥಾನಮಾನದಲ್ಲಿ ಮುಂದುವರಿಬೇಕು, ಹಾಗೆ ಏನೀಗ ಕ್ರೆಡಲ್ನ ಅಧ್ಯಕ್ಷರಾಗಿದ್ದಾರೆ ಅದು ಮುಂದುವರಿಬೇಕು ಅಂತ ಹೇಳಿ ಮುಂದಿನ ತಾತ್ಕಾಲಿಕ ಆದೇಶ ತನಕ ಇದನ್ನ ಕಾಯ್ದಿರಿಸಬೇಕು ಅಂತ ಹೇಳಿ ಮುಂದುವರಿಸಬೇಕು ಅಂತ ಆದೇಶ ಆಗಿ ಬಂದಿದೆ. ಅದ್ರ ಇವತ್ತು ಸಂಜೆ ನಾವು ಅದನ್ನ ಪ್ರೆಸ್ ಮೀಟ್ ಅಲ್ಲಿ ಅದ್ರ ಬಿಡುಗಡೆ ಮಾಡ್ಲಿಕ್ಕಿದ್ದೇವೆ ಆ ದಾಖಲೆಗಳು. ಹಾಗೆ ಶಾಸಕರ ಮೇಲೆ ಇಲ್ಲ ಸಲ್ಲದ ವ್ರತ ಆರೋಪಗಳನ್ನ ಬಿಜೆಪಿ ಸೋಷಿಯಲ್ ಮೀಡಿಯಾ ಮತ್ತು ಬಿಜೆಪಿ ನಾಯಕರು ಮಾಡ್ತಾ ಬಂದಿದ್ದಾರೆ. ಶಾಸಕರು ಅಭಿವೃದ್ಧಿ ಮಾಡಿಲ್ಲ, ಏನು ಮಾಡಿಲ್ಲ ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ನಿಮ್ಗೆ ಅವರು ಮಾಡಿರೋ ಅಭಿವೃದ್ಧಿ ಕಾರ್ಯಗಳ ನಿದರ್ಶನಗಳೇನಂದ್ರೆ, ಒಂದು ಬಾಳೆಹೊನ್ನೂರು ಪಟ್ಟಣ, ಕಡುಬೇರೆ ಪಟ್ಟಣ, ಈಗ ಜೈಪುರ ಏನು ಹೊಡೆದಿದ್ದಾರೆ, ಅಗಲೀಕರಣ ಮಾಡ್ತಾ ಇದ್ದಾರೆ ಅದು, ಇನ್ನು ಹರಿಹರಪುರ ಮೊನ್ನೆ ಮಾರ್ಕ್ ಆಗಿದೆ. ಆಮೇಲೆ ಸುಸಜ್ಜಿತವಾದ ಆಸ್ಪತ್ರೆಗಳು ಜೈಪುರ ಆಗಿರ್ಬೋದು, ಕೊಪ್ಪ ಆಗಿರ್ಬೋದು, ಎನ್ಆರ್ಪುರ ಆಗಿರ್ಬೋದು, ಎಲ್ಲಾ ಕಡೆ ಹೊಸನಗರದಿಂದ ಹಿಡಿದು ಚಿತ್ರದುರ್ಗದಿಂದ ಸಮೇತ ಪೇಷಂಟ್ಗಳು ಬಂದು ಕೊಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ, ತಾಯಿ ಮಗು ಆಸ್ಪತ್ರೆಯಲ್ಲಿ ಹೆರಿಗೆಯನ್ನು ಮಾಡಿಸಿಕೊಂಡು ಸಂತೋಷದಿಂದ ಹೋಗ್ತಕ್ಕಂಥ ಒಂದು ಒಳ್ಳೆ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಅದಕ್ಕೆಲ್ಲ ಕಾರಣ ನಮ್ಮ ಶಾಸಕರು ಸುಮಾರು 60 ಕೋಟಿಗೂ ಹೆಚ್ಚು ಅನುದಾನ ತಂದು ಎನ್ಆರ್ಪುರ ಪಟ್ಟಣವನ್ನು ಅಗಲೀಕರಣ ಮಾಡ್ತಾ ಇದ್ದಾರೆ. ಅದು ನಿಮ್ಮೆಲ್ಲರ ನಡುವೆ ಇದೆ. ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ರು ಕೂಡ ಶಾಸಕರು ಏನು ಮಾಡಿಲ್ಲ ಅಂತ ವೃತ್ತ ಆರೋಪಗಳನ್ನು ಮಾಡ್ತಿದ್ದಾರೆ. ಆಮೇಲೆ ಬಿಜೆಪಿಗರಿಗೆ ಏನಾಗಿ ಅವರು ಕನ್ಫ್ಯೂಷನ್ ಇದ್ದಾರೆ, ಅವರಿಗೆ ಯಾರು ಅಭ್ಯರ್ಥಿ ಅನ್ನೋದು ಅವರಿಗೆ ಏನು ಕನ್ಫರ್ಮ್ ಆಗಿಲ್ಲ. ಹಾಗಾಗಿ ಆ ಭಯದಿಂದ ಅವರು ಕನ್ಫ್ಯೂಷನ್ ಅಲ್ಲಿ ಅವರು ಕನ್ಫ್ಯೂಷನ್ ಆಗಿರೋ ಜನರನ್ನು ಕನ್ಫ್ಯೂಸ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದು ಜನ ಏನು ದಡ್ರಲ್ಲ. ಇವತ್ತಿನ ಕಾಲದಲ್ಲಿ ಎಲ್ಲರೂ ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನ ನೋಡ್ತಾ ಇದ್ದಾರೆ. ಪಂಚ ಗ್ಯಾರಂಟಿಗಳನ್ನ ಕೊಟ್ಟು, ಏನು ನಾವು ಚುನಾವಣೆಗೆ ಮುಂಚೆ ನಾವೇನು ಭರವಸೆಗಳನ್ನ ಕೊಟ್ಟಿದ್ವಿ, ಆ ಪಂಚ ಗ್ಯಾರಂಟಿಗಳನ್ನೂ ಕೊಟ್ಟು ಅದ್ರ ಜೊತೆಗೆ ಇಷ್ಟೆಲ್ಲ ಅಭಿವೃದ್ಧಿ ಹಣ ತರ್ತಾ ಇದ್ದಾರೆ ಅಂದ್ರೆ ನಮ್ಮ ಶಾಸಕರಿಗೆ ನಾವು ಒಂದು ಗೌರವವನ್ನು ಸಲ್ಲಿಸಲೇಬೇಕು. ಹಾಗೆ ನೀವು ಇತ್ತೀಚೆಗೆ ಕಾಡು ಪ್ರಾಣಿ ಮತ್ತು ಮಾನವ ನಡುವೆ ಮಲೆನಾಡಿನಲ್ಲಿ ಸಂಘರ್ಷ ಶುರುವಾಗಿದೆ. ಸುಮಾರು 6 ಆನೆಗಳನ್ನ ಹಿಡಿಸುವಲ್ಲಿ ರಾಜೇಗೌಡರು ಯಶಸ್ವಿಯಾಗಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ನೋಡಿರ್ಬೋದು, ಆ ಆನೆ ಹಿಡಿಯಲಿಕ್ಕೆ ಅಷ್ಟು ಸುಲಭದ ಏನು ಪರ್ಮಿಷನ್ಗಳು ಸಿಗಲ್ಲ. ಅಂಥದ್ರಲ್ಲಿ ಇವರು ಕ್ಷೇತ್ರದ ಜನರ ಒಳಿತಿಗಾಗಿ ಹಾಗೂ ಕಾಡು ಪ್ರಾಣಿ ಮತ್ತೆ ನಮ್ಮ ಏನು ಮಾನವ ನಡುವೆ ಸಂಘರ್ಷ ಆಗಬಾರದು ಅನ್ನೋ ದೃಷ್ಟಿಲಿ, ನಮ್ಮ ಬೆಳೆಗಳು ರೈತರು ಬೆಳೆದ ಬೆಳೆಗಳೆಲ್ಲ ಉಳಿಬೇಕು ಅನ್ನೋ ದೃಷ್ಟಿಲಿ ಆನೆಗಳನ್ನ ಹಿಡಿಸುವಂತ ಸತತ ಯಶಸ್ವಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೂ ನಾವು ಶಾಸಕರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಬಿಜೆಪಿಯನ್ನು ನಿಮ್ಗೆ ಗೊತ್ತಿದೆ, ಅವರು ಯಾವಾಗಲೂ ಏನು ಸತ್ಯ ಹೇಳುವಂತದ್ದನ್ನಲ್ಲ. ಈ ಉದಾಹರಣೆ ಏನಿಲ್ಲ, ನಿನ್ನೆ ತಾನೇ ನಡೆದಂತ ಎಐ ಸಮಿಟ್ ಅಲ್ಲಿ ಏನು ಕಲ್ಗೋಟಿಯಾ ಯೂನಿವರ್ಸಿಟಿ ಏನಿದೆ, ಅಲ್ಲಿ ಚೀನಾದ ರೋಬೋಟ್ ನಾಯಿ ತಂದ್ಬಿಟ್ಟು ಇದು ನಮ್ಮ ಭಾರತದ್ದು ಅಂತ ಹೇಳಿ ಸುಳ್ಳು ಹೇಳಿ ಇಡೀ ಜಗತ್ತಿನ ಎದುರುಗಡೆ ಬೆತ್ತಲಾಗಿದ್ದು ನಿಮ್ಮ ಎದುರುಗಡೆ ಇದೆ. ಹಾಗೆ ಈಗ ಅಮೆರಿಕ ಟ್ಯಾರಿಫ್ಗಳ ಬಗ್ಗೆ ನಿಮಗೆ ಗೊತ್ತಿದೆ. 0% ಅವ್ರ ಟ್ಯಾರಿಫ್, 18% ನಮ್ಮ ಟ್ಯಾರಿಫ್ ಅಂತಂದ್ರೆ ನಮ್ಮ ದೇಶ ಎಲ್ಲಿಗೆ ಬಂತು? $92 ಆಗಿದೆ. ಸಾಮಾನ್ಯವಾದ ಮಲೆನಾಡಿನ ಹುಡುಗರು ಇವತ್ತು ಮದುವೆ ಆಗಕ್ಕೆ ಹೆದರ್ತಾ ಇದ್ದಾರೆ. ಕಾರಣ 13-14 ಸಾವಿರ ಚಿಲ್ಲರೆ ತನಕ ಚಿನ್ನದ ಬೆಲೆ ಇದೆ, 1 ಗ್ರಾಮ್. ಎಲ್ಲಿಗೆ ತಂದ್ರು ನಮ್ಮ ದೇಶ ನೀವರು ಅನ್ನೋದು ಬೇಕು. ಹಾಗೆ 57 ಲಕ್ಷ ಕೋಟಿ ಇದ್ದ ಸಾಲ 2014 ಹೊತ್ತಿಗೆ ಮೋದಿ ಅಧಿಕಾರ ಹಿಡಿಯುವ ಟೈಮಿಗೆ ಇವತ್ತು 2,17,000 ಕೋಟಿ, 2,17,000 ಕೋಟಿ ಈಗ ನಮ್ಮ ದೇಶದ ಮೇಲೆ ಸಾಲ ಬಿದ್ದಿದೆ. ಇದೆಲ್ಲ ನಾವು ಮಾತಾಡಬೇಕಾಗಿದೆ, ಗಟ್ಟಿಯಾಗಿ ಮಾತಾಡಬೇಕಾಗಿದೆ. ಹಾಗಾಗಿ ಇದನ್ನೆಲ್ಲ ಅವರು ಮರೆಮಾಚಲಿಕ್ಕೋಸ್ಕರ ಈ ತರ ಸುಳ್ಳು ಸುದ್ದಿಗಳನ್ನ ಹರಡ್ತಾ ಇದ್ದಾರೆ ಅನ್ನೋ ನನ್ನ ಭಾವನೆ. ಅದರ ಜೊತೆಯಲ್ಲಿ ಏನು ಕೆಪಿಸಿಸಿ ವಕ್ತಾರರಾಗಿರುವಂತಹ ಸುಧೀರ್ ಕುಮಾರ್ ಮುರಳಿ ಅವರು ಮಾಡಿದಂತಹ ಭಾಷಣದ ಮಂಗಳೂರಿನಲ್ಲಿ ಭಾಷಣ ಮಾಡಿದ್ದಾರೆ. ಅದು ಎಲ್ಲೋ ಒಂದ್ ಕಡೆ ಇದಾಗ್ತಾ ಇದೆ ಅನ್ನೋ ಹಿನ್ನೆಲೆ ಇದು ಮಾಡಿ ಬಿಜೆಪಿ ಈಗ ಕೆಲವೊಂದು ಸ್ಟೇಷನ್ಗಳಿಗೆ ದೂರನ್ನು ಕೊಟ್ಟಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಇದ್ರ ಕುರಿತಾಗಿ ಯುವ ಕಾಂಗ್ರೆಸ್ನ ಕ್ಷೇತ್ರಾಧ್ಯಕ್ಷರಾಗಿ ಏನ್ ರಿಯಾಕ್ಟ್ ಮಾಡ್ತಾರೆ? ನಾನು ಇದ್ರ ಸಲುವಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಸುಧೀರ್ ಕುಮಾರ್ ಮುರಳಿ ಅವರು ಪುತ್ತೂರಲ್ಲಿ ಭಾಷಣ ಮಾಡಿದ್ದಾರೆ, ಅದ್ರ ಬಗ್ಗೆ ದೂರ ದಾಖಲಾಗಿದೆ. ಅದರದ್ದು ಭಾಷಣದ ಸಂಪೂರ್ಣ ವಿಡಿಯೋ ತುಣುಕ ನೋಡಿದೆ. ಅವರು ಹೇಳಿದ್ರಲ್ಲಿ 1% ಕೂಡ ತಪ್ಪಿಲ್ಲ, ಎಲ್ಲದೂ ಸರಿ ಇದೆ. ಅದಕ್ಕೆ ನಾನು ಅವ್ರನ್ನ ಸಂಪರ್ಕ ಮಾಡಿದೆ, ಅಣ್ಣ ಈ ತರ ಇದೆ, ಏನಿದು ಅಂತೇಳಿ. ಇಲ್ಲ, ನಾನು ಈ ತರ ಭಾಷಣ ಮಾಡಿದ್ ಸರಿ ಇದೆ, ನಾನು ಎಲ್ಲಾ ಭಾಷಣಗಳಿಗೂ ಬದ್ಧನಾಗಿದ್ದೇನೆ, ನನ್ನ ಹೇಳಿಕೆಗಳಿಗೆ ಬದ್ಧನಾಗಿದ್ದೇನೆ ಅಂತ ಅವ್ರು ಹೇಳಿದ್ದಾರೆ. ಹಾಗೆ ಮೋದಿ ಪಾಕಿಸ್ತಾನಕ್ಕೆ ಹೋಗಿದ್ ಸುಳ್ಳ, ನವಾಜ್ ಶರೀಫ್ ಅವರ ಮಗಳ ಮದುವೆಯಲ್ಲಿ ಅಥವಾ ಬರ್ತ್ಡೇಲಿ ಭಾಗಿಯಾಗಿದ್ದು ಸುಳ್ಳ? ಅವ್ರು ಹೋಗಿದ್ದು ಹೌದಲ್ವಾ? ಹೋದಾಗ ಬಿರಿಯಾನಿ ತಿಂದಿದ್ದಾರೆ ಅಂತ ಹೇಳಿದ್ದಾರೆ, ಏನ್ ತಪ್ಪು ಅಲ್ವಾ? ಅಲ್ಲಿ ಹೋಗಿದ್ಮೇಲೆ ಏನಾದ್ರು ಊಟ ಮಾಡ್ಕೊಂಡು ಬಂದಿರ್ತಾರಲ್ವಾ, ಅದನ್ನ ಅವ್ರು ಹೇಳಿದ್ದಾರೆ, ಅದೇನ್ ತಪ್ಪಲ್ಲ. ಈಗ ನಾನು ಬಿಜೆಪಿ ಅವ್ರ ಪ್ರಶ್ನೆ ಮಾಡೋದು, ಮೋದಿ ಹೋಗಿ ಬಿರಿಯಾನಿ ತಂದಿದ್ದಾರೆ ಅಂತ ಹೇಳಿದ ಕೂಡ ಇವ್ರಿಗೆ ತಪ್ಪು ಅನ್ಸೋದು, ಮೋದಿ ಪಾಕಿಸ್ತಾನಕ್ಕೆ ಯಾಕೆ ಹೋದ್ರು ಅನ್ನೋದು ಪ್ರಶ್ನೆ ಅವ್ರು ಮಾಡ್ಬೇಕಲ್ವಾ? ಕರೀದೆ ಯಾಕೆ ಹೋದ್ರು? ನಮ್ಮ ದೇಶದ ನಡುವೆ ಅವ್ರ ನಡುವೆ ಭಾರಿ ಭಿನ್ನಾಭಿಪ್ರಾಯಗಳಿದಾವೆ, ಯುದ್ಧಗಳು ನಡೆದೋಗಿದ್ದಾವೆ, ಸಖತ್ತು ಭಿನ್ನಾಭಿಪ್ರಾಯಗಳು ಆಗಿದಾವೆ. ಅದನ್ನೆಲ್ಲ ಪ್ರಶ್ನೆ ಮಾಡ್ತಿಲ್ಲ ಇವರು. ಏನು ಅಮಿತ್ ಶಾ ಮಗ ಅಧ್ಯಕ್ಷ ಆಗಿರ್ತಕ್ಕಂಥ ICC ಕಡೆಯಿಂದ ಇವರು ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಆಡಿದಾಗ ಇವ್ರೇನು ಮಾತಾಡಲ್ಲ. 2 ಸತಿ ಆಯ್ತು, 2ನೇ ಸತಿ ಇದಾಗ್ತಾರೆ, 2ನೇ ಮ್ಯಾಚ್. ಈಗ ಮೊನ್ನೆ ಏನು
ಈ ದಾಳಿಗಳೆಲ್ಲ ಆದ್ಮೇಲೆ, ಪುಲ್ವಾಮಾ ಅಟ್ಯಾಕು, ಆಮೇಲೆ ಇದು ದೊಡ್ಡ ದೊಡ್ಡ ಅಟ್ಯಾಕ್ಗಳೆಲ್ಲ ಆದ್ಮೇಲೆ ಇದು 2ನೇ ಬಾರಿ ಅವರು ಪಾಕಿಸ್ತಾನ ಜೊತೆ ಮ್ಯಾಚ್ ಆಡಕ್ಕೆ ಕಾಂಪ್ರಮೈಸ್ ಆಗಿದ್ದಾರೆ. ಇದು ಎಷ್ಟು ಹೀನ ಪರಿಸ್ಥಿತಿ. ಇದನ್ನ ಪ್ರಶ್ನೆ ಮಾಡ್ತಾರಾ? ನಿರುದ್ಯೋಗ ತಂಡ ಮಾಡುತ್ತೆ ನಮ್ಮ ದೇಶದಲ್ಲಿ, ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರಾ? ಇಲ್ಲ. ಯುವಕರು ಇದ್ಯಾವುದೋ ಬಿರಿಯಾನಿ ವಿಚಾರ ಇಟ್ಕೊಂಡು, ಯಾವ್ದೋ ಎಫ್ಸ್ಟೀನ್ ಫೈಲ್ಸ್ ಇಟ್ಕೊಂಡು, ಎಫ್ಸ್ಟೀನ್ ಫೈಲ್ಸ್ ಬಗ್ಗೆ ನಮ್ಮ ನಾಯಕರಾದ ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿನೇ ಮಾತಾಡಿದ್ದಾರೆ. ಅದು ಅಧಿಕೃತವಾದ ದಾಖಲೆ ಇನ್ನೇನು ಬಿಡುಗಡೆ ಆಗ್ತದೆ. ಅದಕ್ಕೇನು ಭಾರಿ ಗಂಭೀರವಾಗಿ ನೀವೇನು ಇದನ್ನು ಗಂಭೀರವಾಗಿ ತಗೊಂತ ಇದ್ರೆ ಇದು ಇನ್ನೂ ಗಂಭೀರ ಆಗೋದಿದೆ ಮುಂದೆ. ದಯಮಾಡಿ ಬಿಜೆಪಿ ಯುವಕರಲ್ಲಿ ಮನವಿ ಮಾಡ್ತೇನೆ ನಾನು, ಇಂಥ ಸುಳ್ಳು ಸುದ್ದಿಗಳನ್ನ ಬಿಟ್ಟು ಒಳ್ಳೆ ಸುದ್ದಿಗಳನ್ನ ಹರಿದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಅವ್ರನ್ನ ನಾನು ಬುದ್ಧಿವಾದ ಹೇಳ್ತೇನೆ.